ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಪತ್ರಿಕಾಗೋಷ್ಠಿಯೊಳಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ಉಪಸ್ಥಿತರಿದ್ದಾರೆ. ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಭಾಳ ಪ್ರಮುಖವಾಗಿ ಅಂಜುಮನ್ ಸಂಸ್ಥೆಯಿಂದ ಬರುವಂಥ ದಿನಮಾನಗಳಲ್ಲಿ ಹಾಸ್ಟೆಲ್ ಉದ್ಘಾಟನೆ ಕಾರ್ಯಕ್ರಮ, ಕಟ್ಟಡ ಕಾರ್ಯಕ್ರಮ ನೆರವೇರಿಸಬೇಕು ಅಂತೇಳಿ ಈ ಒಂದು ಪ್ರಮುಖ ಉದ್ದೇಶ ಇಟ್ಕೊಂಡು ಗೋಷ್ಠಿಯನ್ನು ನಡೆಸ್ತಾ ಇದ್ವಿ. ಗದಗ ಬೆಳಗ್ಗೆ ಅಂಜುಮನ್ ಕಮಿಟಿ ಕಳೆದ 23/9/2005 ಅಧಿಕೃತವಾಗಿ ಜಿಲ್ಲಾ ವಕ್ಫ್ ಬೋರ್ಡ್ನಲ್ಲಿ ನೋಂದಣಿ ಮಾಡಿಸಲಾಗಿದೆ. ಆ ನೋಂದಣಿ ಸಂದರ್ಭದಲ್ಲಿ ನಗರದಲ್ಲಿರ್ತಕ್ಕಂಥ ಎಸ್.ಎಂ. ಕೃಷ್ಣ ನಗರ ಅಲ್ಲಿರ್ತಕ್ಕಂಥ ಅಂಜುಮನ್ ಸಂಸ್ಥೆಯ ಆಸ್ತಿಯ ನೋಂದಣಿ ಕೂಡ ಆ ಒಂದು ಸಂದರ್ಭದಲ್ಲಿ ಮಾಡಿಸಲಾಗಿತ್ತು. ಅದಾದ ನಂತರ 2005ರಿಂದ 2009 ಅಂಜುಮನ್ ಸಂಸ್ಥೆಯಿಂದ ಯಾವುದೇ ಸಮಾಜದ ಅಭಿವೃದ್ಧಿ ಕಾರ್ಯಗಳು ಕೆಲಸಗಳು ಆಗಿಲ್ಲ ಅಂತೇಳಿ ಮತ್ತು 2009 ಚುನಾವಣೆ ಮಾಡಬೇಕು ಅಂತೇಳಿ ಪ್ರಥಮ ಬಾರಿಗೆ ಅಂಜುಮನ್ ಸಂಸ್ಥೆ ಒಂದು ಚುನಾವಣೆ ನಡೆಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಸುಮಾರು 1800 ಸದಸ್ಯರು ಆ ಒಂದು ಸಂಸ್ಥೆಗೆ ಸದಸ್ಯತ್ವವನ್ನು ಪಡೆದುಕೊಂಡಿದ್ದರು. ಆ ಒಂದು ಸದಸ್ಯರು ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸುವ ಮೂಲಕ ಒಂದು ಅಂಜುಮನ್ ಸಂಸ್ಥೆಗೆ ಆಡಳಿತ ಮಂಡಳಿಯನ್ನು ಅಸ್ತಿತ್ವಕ್ಕೆ ತರಲಾಗಿತ್ತು. ಅದಾದ ನಂತರ 2015 ಗದಗ ಬೆಳಗೆರೆಯಲ್ಲಿ ಸುಮಾರು 100 ಜನ ನೌಜವಾನ್ ಕಮಿಟಿಗಳು ಸೇರಿಕೊಂಡು ಅಂಜುಮನ್ ಸಂಸ್ಥೆ ಚುನಾವಣೆ ಆಗಬೇಕು ಅಂತೇಳಿ ಒಂದು ಹೋರಾಟನ ನಡೆಸುವಂಥ ಸಂದರ್ಭ ಆಗಿತ್ತು. ಆ ಹೋರಾಟ ಆದ ನಂತರ ರಾಜ್ಯ ವಕ್ಫ್ ಬೋರ್ಡ್ ಆಗಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮೊಹಮ್ಮದ್ ಯೂಸುಫ್ ಅವರು ಈ ಒಂದು ಹೋರಾಟಕ್ಕೆ ಸಹಕರಿಸಿ ನಮಗೆ ಅವರು ಕಚೇರಿಗೆ ಬರೋಕ್ಕೆ ಹೇಳಿದರು. ಅವಾಗ 2005ರಿಂದ 2015 ಕಳೆದ ಒಂದು 10 ವರ್ಷದಿಂದ ಅಂಜುಮನ್ ಸಂಸ್ಥೆಯಿಂದ ಸಹಕಾರ ಕೂಡ ನೀಡುತ್ತಿರುತ್ತದೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ. ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಅನೇಕ ಸಂದರ್ಭದಲ್ಲಿ ಎಲ್ಲ ಕೆಲಸವನ್ನು ಮಾಡಬೇಕಂತೇಳಿ ಒಂದು ಯೋಜನೆಯನ್ನು ರೂಪಿಸಿದ್ವಿ. ಅದಕ್ಕೂ ಕೂಡ ಎಲ್ಲರೂ ವಿನಂತಿ ಮಾಡ್ತಾ ಇದ್ವಿ, ಕೆಲಸಗಳು ಮಾಡಬೇಕು. ಆಮೇಲೆ 11 ತಿಂಗಳ ಅಡ ಕಮಿಟಿ ಯಾಕೆ ಮಾಡಿದ್ರಂದ್ರೆ, ಸಂಪೂರ್ಣವಾಗಿ ಗದಗ ಬೆಳಗೆರೆ ನಗರದಲ್ಲಿ ಅಂಜುಮನ್ ಕಮಿಟಿ ಯಾವುದೇ ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಿಲ್ಲ. ಅದನ್ನು ನಾವು ಅಧ್ಯಕ್ಷರ ಗಮನಕ್ಕೆ ತಂದಾಗ, ನೀವು 11 ತಿಂಗಳ ನಿಮ್ಗೆ ಅವಧಿ ಕೊಡ್ತೀವಿ, ಆ ಅವಧಿಯಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಕೆಲಸಗಳು ಮಾಡಿರಿ, ಸಮಾಜದ ಕೆಲಸಗಳು ಕಾರ್ಯಗಳು ಮಾಡಿರಿ. ಆಮೇಲೆ ಬಯಲಾದ ಅಪ್ರೂವಲ್ ತಗೋರಿ ಅಂತೇಳಿ ನಮ್ಗೆ ಕಮಿಟಿಯನ್ನು ರಚನೆ ಮಾಡ್ಕೊಟ್ಟಿದ್ವಿ. ಅದಾದ ನಂತರ ನಾವು ಬಯಲ ಅಪ್ರೂವಲ್ ತಗೊಂಡಿದ್ವಿ. ಅದ್ರ ಜೊತೆಗೆ ಈ ದೊಡ್ಡ ಸಂಸ್ಥೆ ಇದ್ರೂ ಕೂಡ ಕೂಡ್ಲಿಕ್ಕೆ ಒಂದು ಕಚೇರಿ ಇರಲಿಲ್ಲ ನಮಗೆ. ಆ ಕಚೇರಿ ಮಾಡಬೇಕು ಅಂತೇಳಿ ಹಿಂದಿನ ಏನು ಅಂಜುಮನ್ ಕಮಿಟಿ ಇತ್ತು, ಆ ಕಮಿಟಿಯಲ್ಲಿ ಇರತಕ್ಕಂಥ ಶುಲ್ಕ 3,42,000. ನಮ್ಮ ಅಂಜುಮನ್ ಸದಸ್ಯರು 25 ಜನ 11 ಜನ ಸದಸ್ಯರ ಜೊತೆಗೆ ಮತ್ತೆ ನಾವು 14 ಜನ ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇರತಕ್ಕಂಥ, ಸಮಾಜದ ಪರವಾಗಿ ಕೆಲಸ ಮಾಡತಕ್ಕಂಥ 14 ಜನರಿಗೆ ಒಂದು ಗೌರವ ಸದಸ್ಯರಾಗಿ ಆಯ್ಕೆ ಮಾಡ್ಕೊಂಡು ಇನ್ನೊಂದು ಟೀಮ್ ದೊಡ್ಡದಾಗಲಿ ಅಂತೇಳಿ 25 ಜನರ ಟೀಮ್ ತಗೊಂಡು ಆ ಕೆಲಸನ ಪ್ರಾರಂಭ ಮಾಡಿದ್ವಿ. 11 ತಿಂಗಳ ಆದ ನಂತರ ಅವರು ಒಂದು ಮೆನ್ಷನ್ ಮಾಡಿದ್ದು, ಮುಂದಿನ ಆದೇಶ ಬರುವವರೆಗೂ ರಾಜ್ಯ ವಕ್ಫ್ ಬೋರ್ಡಿಂದ ಮುಂದಿನ ಆದೇಶವರೆಗೂ ನೀವು ಕೆಲಸಗಳು ಮಾಡಬೇಕು ಅಂತೇಳಿ ಅದನ್ನು ಆದೇಶ ಇತ್ತು. ಆ ಪ್ರಕಾರ ಮಾಡಿದ್ವಿ. ಅದೇ 18 ಲಾಸ್ಟ್ ಟೈಮ್ ಇದ್ದವ್ರೆ ಹೊಸಬ್ರನ್ನ 6 ವರ್ಷದಲ್ಲಿ ನೀವು ಯಾರಿಗೂ ಸದಸ್ಯತ್ವ ಮಾಡಿಲ್ಲ ಅಂದಂಗ. ಈಗ ಕೆಲವೊಂದು ಏನಂತಾರೆ, ಸರಿ ಈಗ ಚುನಾವಣೆ ಮಾಡಬೇಕಾಗಿತ್ತು, ನಾವು ಒಪ್ಕೊಂಡ್ವಿ. ನಾವು ಚುನಾವಣೆ ಮಾಡೋದಿಲ್ಲ ಅಂತೇಳಿ ಎಲ್ಲೂ ಇಲ್ಲ, ಚುನಾವಣೆ ಮಾಡೇ ಮಾಡ್ತೀವಿ. ನಮ್ಮ ಬಯಲಾಗಿರ್ತಕ್ಕಂಥದ್ದು ಒಂದು ಚುನಾವಣೆ ಇಲೆಕ್ಟೆಡ್ ಆರ್ ಸೆಲೆಕ್ಟೆಡ್ ಅಂತಿದೆ.
ಈಗ ಹೆಬ್ಬಳ್ಳಿ ಸರ್ ಹೇಳಿದ ಪ್ರಕಾರ ಸಿಲೆಕ್ಟೆಡ್ ಇವರು ರಾಜ್ಯ ಅಧ್ಯಕ್ಷರು ಮಾಡಬೇಕು. ಇಲೆಕ್ಟೆಡ್ ಅಂದ್ರೆ ಚುನಾವಣೆಗೆ ಹೋಗ್ಬೇಕು. ಆ ಚುನಾವಣೆಗೆ ಹೋಗೋಕ್ಕೆ ನಾವೇ ಕೂಡ ತಯಾರಿದ್ದೇವೆ. ಆದರೆ ಈ ಚುನಾವಣೆಗೆ ಹೋಗ್ಬೇಕಾದ್ರೆ ವಕಫಲ್ಲಿ ಫಾರ್ಮ್ 42 ಅಂತೇಳಿ ಒಂದು ಆಪ್ಷನ್ ಬರ್ತದೆ. ಆ ಫಾರ್ಮ್ 42 ನಾವು ಫಿಲಪ್ ಮಾಡಬೇಕಾಗುತ್ತೆ. ಆ ಫಾರ್ಮ್ 42 ನಾವು ಕೊಟ್ಟ ಮೇಲೆ ಫಿಲಪ್ ಆದಮೇಲೆ ವಕಫ್ ಬೋರ್ಡಿಂದ ಅಡ್ಮಿನಿಸ್ಟ್ರೇಟರ್ ನಂತರ ಚುನಾವಣೆ ಘೋಷಣೆ ಆಗುತ್ತೆ. ಈಗ ನಾವು ನಮ್ಮ ಉದ್ದೇಶ ಇರೋದು ಸದಸ್ಯತ್ವ ಮಾಡಿದ್ವಿ. ಬಯಲಾ ಪ್ರಕಾರ ಪ್ರತಿ ವರ್ಷ 100 ರೂಪಾಯಿ ಸಂಸ್ಥೆಗೆ ಕಟ್ಟಬೇಕು. ಈಗ 2009ರಿಂದ 2024 ಸುಮಾರು 15 ವರ್ಷದ 100 ರೂಪಾಯಿ ಇದನ್ನು ಫೀಸ್ ಕಟ್ಟಬೇಕಾಗುತ್ತೆ. ಫಸ್ಟ್ ನಾವು ಅದನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಅದು ಕಟ್ಟಿದ್ರೆ ಮಾತ್ರ ಅವರು 18 ವರ್ಷದ ಸದಸ್ಯರು ಮುಂದುವರೆಯಕ್ಕೆ ಸಾಧ್ಯ ಇದೆ ಬಯಲಾ ಪ್ರಕಾರ. ನಾನು ಹೇಳುವುದಿಲ್ಲ, ಬಯಲಾ ಪ್ರಕಾರ. ಈ ಹೊಸ ಸದಸ್ಯರು ಯಾವಾಗ ಮಾಡುವಂಥ ಸಂದರ್ಭ ಬರ್ತೈತೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ. ಚುನಾವಣೆ ಘೋಷಣೆ ಆತಂದ್ರೆ ಅದಕ್ಕೆ ಕಾಲಾವಕಾಶ ಇರ್ತೈತಿ. 1 ತಿಂಗಳು 2 ತಿಂಗಳು ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ. ಯಾರು ಹೊಸ ಸದಸ್ಯರಾಗ್ತಾರೆ ಅವ್ರು ಸದಸ್ಯತ್ವ ಪಡ್ಕೋಬೇಕು ಅಂತ. ಅವಾಗ ನಾವು ಸದಸ್ಯತ್ವ ಮಾಡಿಸ್ಬೋದು. ಇದು ಸರಿ ತೊಂದರೆಗಳು. ಒಂದು ಚುನಾವಣೆ ಆಗ್ಬೇಕಂದ್ರೆ ಅದಕ್ಕೆ ಆರ್ಥಿಕ ಸಹಾಯ ಬೇಕಾಗುತ್ತೆ. ಅಂಜುಮನ್ನಲ್ಲಿ ಸದಸ್ಯತ್ವ ಮಾಡಿದರೆ ಅದನ್ನ ಹಣ ಕ್ರೋಢೀಕರಣ ಆಗುತ್ತೆ. ಆದರೆ ಅದನ್ನ ಡಿಕ್ಲೇರ್ ಮಾಡಬೇಕಾಗಿದ್ದು ವಕಫ್ ಬೋರ್ಡ್. ವಕಫ್ ಬೋರ್ಡ್ದವ್ರು ನಮಗೆ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ವಿ, ಚುನಾವಣೆ ಮಾಡ್ರಿ ಅಂತೇಳಿ ಬಂತಂದ್ರೆ 100% ನಾವು ಚುನಾವಣೆಗೆ ಹೋಗ್ತೀವಿ. ನಮ್ಮಲ್ಲಿ ಚುನಾವಣೆಗೆ ಹೋಗ್ತಾರೋ ಬಿಡ್ತಾರೋ ಅದು ಬೇರೆ. ನಮ್ಗೆ ಎಲ್ಲಿವರೆಗೂ ನಮ್ಗೆ ಕಾಲಾವಕಾಶ ಐತಿ ಅಲ್ಲಿವರೆಗೂ ನಮ್ಮ ಸಮಾಜದ ಕೆಲಸ ಮಾಡಬೇಕಂತ ಸಿದ್ಧತೆ ಮಾಡ್ಕೊಂತ ಮಾಡ್ತಾ ಇದ್ದೀವಿ. ಸರ್ಕಾರಗಳು ನೀಡ್ತಾ ಬಂದಿದ್ದಾರೆ. ಒಂದು ನಗರದ ಕಾಂತೋಟ ಪಕ್ಕದಲ್ಲಿರ್ತಕ್ಕಂಥ ಏನು ಜಾಗ ತಗೊಂಡಿದ್ವಿ, 24 ಗುಂಟೆ ಜಾಗನ ತಗೊಂಡಿದ್ದು. ಅದಕ್ಕೆ ನಗರಾಭಿವೃದ್ಧಿ ಕೋಶದಲ್ಲಿ ನಗರಾಭಿವೃದ್ಧಿ ಟೌನ್ ಪ್ಲಾನಿಂಗ್ ಅಲ್ಲಿ 33 ಲಕ್ಷ ರೂಪಾಯಿ ನಾವು ಹಣನ ತುಂಬಬೇಕಾಗಿತ್ತು. ಅದನ್ನ ನಮ್ಮ ಸಂಸ್ಥೆಯೊಳಗೆ ಆರ್ಥಿಕ ಮಟ್ಟ ಅಂತೂ ಇಲ್ಲ, ಹಣ ಯಾವುದೂ ಇಲ್ಲ. ಆದ್ರೆ ನಮ್ಮ ಸಂಸ್ಥೆಯ ಸದಸ್ಯರು ತಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಟ್ಟಿದ್ರು. ಅದರ ಜೊತೆಗೆ ನಮ್ಮ ಸಮಾಜದ ಅನೇಕ ಮುಖಂಡರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಹಕಾರವನ್ನು ಕೊಟ್ಟು ತಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಹಣನ ಕ್ರೋಢೀಕರಿಸಿಕೊಟ್ಟು, ಅದ್ರ ಜೊತೆಗೆ ನಮ್ಮ ಶಾಸಕರ ಅನುದಾನದಲ್ಲಿ ಕೂಡ ನಾವು ಹಣನ ಪಡೆದುಕೊಂಡು ಈ ಒಂದು 33 ಲಕ್ಷ ರೂಪಾಯಿ ಜಮಾ ಮಾಡಿ ಆ ಒಂದು ಆಸ್ತಿ ತಗೊಳ್ಳುವಂಥ ಕೆಲಸ ಆಗಿದೆ. ಅಲ್ಲಿದ್ದು ನಾವೇನೈತಿ ಹುಡುಗರಿಗೇನು ಟೈಪಿಂಗ್ ಕಲಿಯೋದು ಶೈಕ್ಷಣಿಕವಾಗಿ ಮುಂದುವರಿಲಿ ಅಂತ ಕೆಲಸನೂ ಭಾಳ ಮಾಡಿ. ಆಮೇಲೆ ಮುಂದೆ ಏನಾದ್ರು ಒಂದು ಪೇಪರ್ಸ್ ಇದ್ದಿಲ್ಲ ನಮ್ಮ ಕಡೆ, ಒಂದು ಉತ್ತಾರ ಇದ್ದಿಲ್ಲ. ಬರೀ ನಮ್ಮ ಕಡೆ ಒಂದು D.R. ಪಾಟೀಲ್ ಸಾಹೇಬ್ ಕೊಟ್ಟಿದ್ದು ಒಂದು ಲೆಟರ್ ಇತ್ತು ನಮ್ಮ ಕಡೆ ಬರೀ. ಆ ಲೆಟರ್ ಮುಖಾಂತರ ನಮಗೆ ನಮ್ದು ಅಂಜುಮನ್ ಅನ್ನೋದು ಅದ್ರ ಮೇಲೆ ಒಂದು ವಿಸಾ ನಂಬರ್ 880 ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೂಡಿಸಿ ಅದಕ್ಕೆ ಅದರದೊಂದು ಫಾರ್ಮ್ ನಂಬರ್ 3 ಉತ್ತಾರ ಮಾಡಿಸಿದ್ರು. ಅದು ಉತ್ತಾರನೇ ಇದ್ದಿಲ್ಲ. ಆಮೇಲೆ ಹಂಗ ಬರ್ಕೊಂಡ್ರೆ ನಾವು ಏನು ಟೈಮ್ ನೀವು ಈಗ ಅದಕ್ಕೂ ನಮ್ಗೇನು ಅಲ್ಲಿ ಏನಿದ್ದಿಲ್ಲ ಬರೀ ಅದು ಬಸವೇಶ್ವರ ಮೆಮೋರಿಯಲ್ ಟ್ರಸ್ಟ್ ಅಂತೇಳಿ ಹಿರೇಮಠ ಮೆಮೋರಿಯಲ್ ಟ್ರಸ್ಟ್ ಅಂತೇಳಿ ಹೋಗ್ಬಿಡ್ತು. ಆಮೇಲೆ ನಾವು ಹೋಗಿ ಕೇಳ್ಬಿಟ್ಟೆ ನಮ್ಮ ಜಾಗ 24 ಅಷ್ಟೇ ಉಳಿದಿತ್ತಂದ್ರು. ಅವಾಗ ಅವರು ನಮ್ಮ ಸಾಲಿಗ್ನವರು ದಂಡಿನವರು ಅವರೆಲ್ಲ ಇದ್ದಾಗ